ಸಾವು ಕಣ್ಮುಂದೆ ಬಂದ್ರೆ ಎಷ್ಟು ಭಯಂಕರವಾಗಿರುತ್ತೆ. ಯಾರಿಗಾದ್ರೂ ಅನುಭವ ಇದೆಯಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಅಷ್ಟು ಕಷ್ಟಪಟ್ಟು ಸಾಕಿ ಸಲ್ಲದ ತಂದೆ ತಾಯಿಗೆ ನೀವು ದ್ರೋಹ ಮಾಡಿ ಬಂದಿದ್ದೀರಿ. ಅದಕ್ಕೆ ಅನುಭವಿಸ್ತಾ ಇದ್ದೀನಿ. ಪ್ರೀತಿ ಕೂಡ ಮದುವೆ ಆಗಿದ್ರು. ಪ್ರೀತಿ ಮದುವೆ ಆಗಿದ್ದಕ್ಕೆ ಆತ ಇವರನ್ನ ಕೈ ಬಿಟ್ಟು ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನನ್ಗೆ ಹೊರಗಡೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ನನ್ಗೆ ಯಾರಿಲ್ಲ, ಒಂದ್ ಲೋಟ ನೀರ್ ಕೊಡೋರಿಲ್ಲ, ಊಟನೇ ಸೇರ್ತಾ ಇಲ್ಲ. ಇವಾಗ ಉಸಿರಾಡಕ್ಕಾಗಲ್ಲ, ಯಾರು ಕಷ್ಟಕ್ಕಾಗ್ಲಿಲ್ಲ. 30,000 ಸಂಬಳ ತಗೊಂತಿದ್ದೆ ಅಣ್ಣ. ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೆ. ಇಬ್ಬರೇ ಫ್ರೆಂಡ್ ಇದ್ದಿದ್ದು ನನ್ಗೆ. ಒಬ್ಳು ಬ್ಲಾಕ್ ಮಾಡ್ಕೊಂಡ್ಬಿಟ್ಲು, ಹಿಂಗೆಲ್ಲ ಆಗಿರೋದು ನೋಡಿ ಬ್ಲಾಕ್ ಆಗೋಯ್ತು. ಇನ್ನೊಬ್ಳು ಇಲ್ಲ, ನಾನು ಬರೋಕ್ಕಾಗಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೆ. ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಸಾವು ಕಣ್ಮುಂದೆ ಬಂದರೆ ಎಷ್ಟು ಭಯಂಕರವಾಗಿರುತ್ತೆ. ಯಾರಿಗಾದ್ರೂ ಅನುಭವ ಇದೆಯಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಇವ್ರ ಹೆಸರು ಬಂದ್ಬಿಟ್ಟು ರಾಜಲಕ್ಷ್ಮಿ ಅಂತ. ಇವರಿಗೆ ಒಂದು 45 ವರ್ಷ ವಯಸ್ಸಾಗಿರ್ಬೋದು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಪ್ರೀತಿ ಕೂಡ ಮದುವೆ ಆಗಿದ್ರು. ಪ್ರೀತಿ ಮದುವೆ ಆಗಿದ್ದಕ್ಕೆ ಆತ ಇವರನ್ನ ಕೈ ಬಿಟ್ಟು ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲೋಗಿದ್ದಾರೆ ಏನು ಇವ್ರ ಸ್ಟೋರಿ ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಆದರೆ ಪ್ರೀತಿಸಿ ಮದುವೆ ಆಗಿ ಮನೆಯವ್ರನ್ನೆಲ್ಲ ದೂರ ಮಾಡಿಕೊಂಡು ಇವತ್ತು ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತಿನ್ನೋಕ್ಕೆ ಊಟ ಇಲ್ಲ, ಮಲ್ಗೋಕ್ಕೆ ಜಾಗ ಇಲ್ಲ. 3-4 ದಿನಗಳಿಂದ ಅವ್ರು ಪಟ್ಟಂಥ ಕಷ್ಟವನ್ನು ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ನೀವು ಅವ್ರ ಬಾಯಲ್ಲೇ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. 45 ವರ್ಷ ವಯಸ್ಸಾಗಿರ್ತಕ್ಕಂಥ ಇವರು ಇವತ್ತು ಒಂದು ಅನಾಥಾಶ್ರಮದ ಬಾಗಿಲಿಗೆ ಬಂದು ನಿಂತಿದ್ದಾರೆ ಅಂದರೆ ಕಂಪ್ಲೀಟ್ ಸ್ಟೋರಿಯನ್ನು ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅವರ ಕಷ್ಟಕ್ಕೆ ನಿಜವಾದ ಪರಿಹಾರ ಏನು ನನಗಂತೂ ಗೊತ್ತಿಲ್ಲ. ಆದರೆ ಈ ಕ್ಷಣಕ್ಕೆ ಮಾತ್ರ ಅವ್ರು ತಿನ್ನೋ ಊಟಕ್ಕೆ ಮಲಗೋ ಜಾಗಕ್ಕೆ ಒಂದು ವ್ಯವಸ್ಥೆಯನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಮಾಡಿಕೊಡ್ಬೇಕಾಗತ್ತೆ. ಸೊ ಬನ್ನಿ, ಅವ್ರು ಯಾರು, ಏನಾಗಿದೆ, ಬರೋಬ್ಬರಿ 3-4 ದಿನಗಳಿಂದ ಸಾವು ಬದುಕಿನ ಮಧ್ಯೆ ಅವ್ರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ, ಪ್ರೀತಿಸಿ ಮದುವೆ ಆದಂಥ ಅವರ ಯಜಮಾನರು ಯಾಕೆ ಕೈ ಕೊಟ್ಟೋದ್ರು, ಇವತ್ತು ಅವರಿಗೆ ಬಂದಂಥ ದುರ್ಸ್ಥಿತಿಗೆ ಕಾರಣ ಏನು, ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ, ಅವರನ್ನು ಕರ್ಕೊಂಡು ಬರ್ತೀನಿ. ಅವರ ಎಲ್ಲ ಕಷ್ಟವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೋಡೋಣ ಅವರ ಪರಿಸ್ಥಿತಿ ಏನು, ದುರ್ಸ್ಥಿತಿ ಏನು, ಅವ್ರಿಗೆ ಯಾಕಿಂತ ಪರಿಸ್ಥಿತಿ ಬಂತು, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ಅವರು ಎಲೆಕ್ಟ್ರಾನ್ ಸಿಟಿಯಿಂದ ಬರ್ತಾ ಇದ್ದಾರೆ. ಸೊ ಎಲೆಕ್ಟ್ರಾನ್ ಸಿಟಿಯಿಂದ ಇದಕ್ಕೆ ಆಲ್ರೆಡಿ 3 ದಿನದ ಹಿಂದೆ ಕೂಡ ಇಲ್ಲಿಗೆ ಬಂದಿದ್ದರು. ಅವರನ್ನು ನಾನು ಲೆಟರ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದೆ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಗಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ಹಣೆ ಮೇಲ್ ಬರ್ತಾ ನಂತದರು ನೋಡ್ಕೊತೇನೆ ಕನ್ನಡಿ ಕೊಟ್ರು. ಹಣೆ ಮೇಲ್ ಬರ್ತಾ ನಂತದರು ನೋಡ್ಕೊತೇನೆ ಕನ್ನಡಿ ಕೊಟ್ರು. ನಿಜವಾಗ್ಲೂ ಯಾವ ಹೆಣ್ಮಕ್ಳಿಗೂ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು. ಯಾಕಂತ ಹೇಳಿದ್ರೆ ಬಾಳಿ ಬದುಕಿ ದುಡ್ದು ಒಂದು ತುತ್ತು ಅನ್ನ ತಿಂತ ಇದ್ದವ್ರೇನೆ ಇವತ್ತು ಒಂದು ತುತ್ತು ಅನ್ನಕ್ಕೂ ಬೇಡಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವರು 3 ದಿನಗಳ ಹಿಂದೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ 108 ಆಂಬುಲೆನ್ಸಲ್ಲಿ ಬರ್ತಾರೆ ಅಲ್ವಮ್ಮ? ಸೊ 108 ಆಂಬುಲೆನ್ಸ್ ಮಾಡ್ಕೊಂಡು ಬರ್ತಾರೆ. ತುಂಬ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ತಾರೆ. ಅವಾಗ ನಾನು ಹೇಳ್ತೀನಿ, ಅಮ್ಮ ನೀವು ಬಂದಿದ್ದೀರಾ ಸಂತೋಷ, ಆದರೆ ಪೊಲೀಸ್ ಸ್ಟೇಷನ್ ಲೆಟ್ರ್ ಇಲ್ಲ, ಏನೂ ಇಲ್ಲ, ನಿಮ್ಮ ಮನೆಯವ್ರು ಯಾರಂತ ಗೊತ್ತಿಲ್ಲ, ಇಲ್ಲಿಯೂ ಯಾಕೆ ಬಂದಿದ್ದೀರಾ ಅಂತಲೂ ಗೊತ್ತಿಲ್ಲ. ನೋಡಿ, ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದವರು ಹಾಸ್ಪಿಟಲಿಂದನೇ ಬಂದುಬಿಟ್ಟಿರ್ತಾರೆ ಅವರು. ಸೊ ಹಂಗಾಗಿ ನನಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಏನೂ ಲೆಟ್ರ್ ಇಲ್ಲ, ಪ್ರೂಫ್ ಇಲ್ಲ, ಯಾರು ಯಾಕೆ ಬಂದರು ಯಾವುದೇ ಮಾಹಿತಿ ಇಲ್ಲ. ಹಂಗಾಗಿ ನಾನು ದಯವಿಟ್ಟು ಚಂದಾಪುರ ಪೊಲೀಸ್ ಸ್ಟೇಷನ್ ತಾನೇ ಬರುತ್ತೆ, ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಬರುತ್ತೆ. ನಿಮ್ಮ ದಯವಿಟ್ಟು ಅಲ್ಲಿಗೆ ಹೋಗಿ ಒಂದು ಪೊಲೀಸ್ ಲೆಟರನ್ನು ತೊಗೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಆಶ್ರಯ ಮಾಡಿಕೊಡ್ತೀನಿ. ಯಾಕಂದರೆ ಇಂಥ ಒಂದು ದುರ್ಸ್ಥಿತಿಲಿ ನಾವಂತೂ ಕೈ ಬಿಡೋದಿಲ್ಲ ನಿಮ್ಮನ್ನು. ಆದರೆ ಲೆಟರ್ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಆಶ್ರಯ ಕೊಡೋಕ್ಕಾಗಲ್ಲ ಅಂತೇಳಿ ಕಳಿಸಿದ್ದೆ. 3 ದಿನ ಕಳೀತಮ್ಮ. 3 ದಿನ ತಗೊಂಡ್ರು ಈ ಲೆಟ್ರ್ ಕೊಡೋದಕ್ಕೆ.
ನೋಡಿ ಇದರಲ್ಲಿ ಏನು ಅಂದರೆ ಏನು ವಿಷಯಗಳೇ ಇಲ್ಲ ಸ್ನೇಹಿತರೆ. ಒಂದು ಕಂಪ್ಲೇಂಟ್ ಮಾಡ್ಕೊಂಡಿದ್ದಾರೆ. ಇವರು ಒಂದು ಬಾಡಿಗೆ ಮನೇಲಿ ವಾಸ ಇರ್ತಾರೆ. ಅವರು ಕೂಡ ಇವರು ಈ ಥರ ಪರಿಸ್ಥಿತಿಲಿ ಇರೋದಕ್ಕೆ ಭಯ ಬಿದ್ದು ಇನ್ನಿಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಅಂದ್ಬಿಟ್ಟು ಅವ್ರನ್ನ ಆಚೆ ಹೋಗಿ ಅಂತ ಹೇಳ್ತಾರೆ. ಸೊ ಇವಾಗ ಇಬ್ಬರು ಹೆಣ್ಮಗಳು ಹೋಗಿ ಎಲ್ಲಿ ಮಲಗಬೇಕು? ಬಸ್ ಸ್ಟಾಪ್ ಅಲ್ಲ, ರೋಡ್ ಅಲ್ಲ, ಎಲ್ಲಿ ಮಲಗಬೇಕು? ಅಮ್ಮ ಸಂಬಂಧಿಕರು ಇಲ್ವಾ ನಿಮಗೆ? ಸುಳ್ಳು ಹೇಳ್ಬಾರ್ದು. ಇಲ್ಲ ಅಣ್ಣ, ನನ್ಗೆ ಅಪ್ಪ ಅಮ್ಮನ ಬಿಟ್ಟು ಬಂದು 25 ವರ್ಷ ಆಯಿತು. ಮದುವೆ ಮಾಡ್ಕೊಂಡಿದ್ದೆ. ಅವನು ಮದುವೆ ಮಾಡ್ಕೊಂಡವನು 10 ವರ್ಷ ಜೀವನ ಮಾಡಿಬಿಟ್ಟು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಬೇಡ. ಸ್ಟಾರ್ಟಿಂಗಲ್ಲಿ ನಾನು ಒಳ್ಳೆಯವನು ಅಂದ್ಕೊಂಡೆ. ಬರ್ತಾ ಬರ್ತಾ ಒಂದು ಸ್ವರೂಪ ತೋರ್ಸೋಕೆ ಶುರು ಮಾಡಿಬಿಟ್ಟ. ನಾನು ಹಿಂಗೆ ಇಷ್ಟೆಲ್ಲ ಕೆಟ್ಟ ಹೆಸರು ತೊಗೊಂಡು ನಮ್ಮ ಮನೆಗೆ ಹೋಗೋಕೆ ನನ್ನ ಕೈಲಿ ಆಗಿಲ್ಲ ಅಣ್ಣ. ಅಪ್ಪ ಅಮ್ಮ ಎಲ್ಲಿರೋದು? ಅಣ್ಣ ನಾನು ಬರೋವಾಗ ದಾವಣಗೆರೆಯಲ್ಲಿದ್ದರು. ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ಅಣ್ಣ. ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು. 25 ವರ್ಷದಿಂದ ಅಪ್ಪ ಅಮ್ಮನ ಮಕ ನೋಡಿಲ್ಲ ನೀವು? ಅಲ್ಲ, ಕಷ್ಟಪಟ್ಟು ಸಾಕಿ ಸಲಹು ತಂದೆ ತಾಯಿಗೆ ನೀವು ದ್ರೋಹ ಮಾಡಿ ಬಂದಿದ್ದೀರಲ್ಲ. ಅದಕ್ಕೆ ಅಣ್ಣ ಅನುಭವಿಸ್ತಿದ್ದೀನಿ. ಅದಕ್ಕೆ ಅನುಭವಿಸ್ತಾ ಇದ್ದೀನಿ. ಏನೇನು ಸಮಸ್ಯೆ ಇದೆ ನಿಮಗೆ? ಇವಾಗ ಸದ್ಯಕ್ಕೆ ಲೆನ್ಸ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟ್ರೀಟ್ಮೆಂಟ್ಗೆ ಅಂತ ಅಡ್ಮಿಂಟ್ ಆದೆ ICUಗೆ. ಯಾರೋ ಗೊತ್ತಿರೋರು ಕರ್ಕೊಂಡೋಗಿ ಅಡ್ಮಿಂಟ್ ಮಾಡಿದ್ರು. ನಾನು ಹೇಳ್ತೀನಿ ಅಂದರೆ, ಅಲ್ಲಮ್ಮ, ಈಗ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆಶ್ರಮಕ್ಕೆ ಬಂದು ಸೇರಿಸ್ಕೊಂಡ್ರೆ ನೋಡಿದವ್ರು ಏನಂತಾರೆ ನನ್ನ? ಅಲ್ಲಪ್ಪ, ಅಷ್ಟು ಚಿಕ್ಕವ್ರಿಗೆ ಯಾಕಪ್ಪ ಆಶ್ರಮದಲ್ಲಿ ಆಶ್ರಯ ಕೊಡ್ತೀಯ? ಇಲ್ಲ, ನನಗೆ ಹೊರಗಡೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ನನಗೆ ಯಾರಿಲ್ಲ. ಒಂದು ಲೋಟ ನೀರು ಕೊಡೋರು ಇಲ್ಲ. ನೀರು ಕೇಳಿದರೆ ಪಕ್ಕದ ಮನೆಯವ್ರು ಒಂಥರ ಬೇಜಾರು ಮಾಡ್ಕೊತಾರೆ. ಊಟ ಕೊಡೋರಿಲ್ಲ. ನನ್ನ ಕೈನಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ. 10 ದಿನ ಆಗಿದೆ ನಾನು ಊಟ ಮಾಡಿ. ಊಟನೇ ಸೇರ್ತಾ ಇಲ್ಲ. ಇವಾಗ ಉಸಿರಾಡೋಕ್ಕಾಗಲ್ಲ. ಯಾರು ಕಷ್ಟಕ್ಕಾಗಲಿಲ್ಲ. ನಾನು ಅದಕ್ಕೆ ನಿಮ್ಮ ಆಶ್ರಮಕ್ಕೆ ಬಂದಿದ್ದೀನಿ. ಯಾವ ನಂಬಿಕೆ ಇಟ್ಕೊಂಡು ಬಂದಿದ್ದೀರಮ್ಮ? ಇಲ್ಲಿ ಚೆನ್ನಾಗಿರ್ಬೋದು ಅಣ್ಣ, ನಾನು ಡೇ 1 ನಾನು ಆವತ್ತು ಅನಾಥೆ ಆಗಿದ್ದೆ. ಅಷ್ಟೊತ್ತಿಗೆ 5 ವರ್ಷ ಆಗೋಗ್ಬಿಟ್ಟಿತ್ತು. ನಿಮ್ಮದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ನಾನು ಆವಾಗ ಫಿಕ್ಸ್ ಆಗಿಬಿಟ್ಟಿದ್ದೆ, ಅವತ್ತನ ಇಲ್ಲಿಗೆ ಹೋಗ್ತೀನಿ ನಾನು ಅಂತ. ಯಾರಿಲ್ಲಲ್ಲ. ಆದರೆ ಚಿಕ್ಕ ವಯಸ್ಸಲ್ಲೇ ಹೋದ್ರೆ ತಗೊಳ್ಳಲ್ಲ ಅಂತ ಹೇಳಿದ್ರಲ್ಲ ನೀವು. ಆದರೆ ನಿಮ್ಗೆ ಇಂಥ ಒಂದು ದುಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ನನ್ನ ಕೈಲಾಗಿದ್ದು ಎಲ್ಪ್ ಅಂತೂ ಖಂಡಿತ ಮಾಡ್ತೀನಿ. ನೋಡಿ, ನಿಮ್ಮ ಕೈ ಕಾಲೆಲ್ಲ ಒಂಥರ ಆಗ್ಬಿಟ್ಟಿದೆ. ನೋಡಿ, ಸ್ಕಿನ್ ಎಲ್ಲ ಬೇರೆ ಬೇರೆ ಥರ ಆಗ್ಬಿಟ್ಟಿದೆ. ಆದರೆ ನಂದೊಂದು ಪ್ರಶ್ನೆ ಅಮ್ಮ, ಇವಾಗ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ? ಆವತ್ತು ಸ್ವಿಚ್ ಆಫ್ ಮಾಡ್ಕೊಂಡಿರೋನು, ಇವತ್ತುವರೆಗೂ ಇಲ್ಲ. ಮತ್ತೆ ಅವನು ಸವಾಸ ಬೇಡ ನನಗೆ. ಅಕ್ಕ ತಂಗಿ? ನಾ ಒಬ್ಳೇ ಇದ್ದಿದ್ದು ಮಗಳು. ನಮ್ಮಮ್ಮ ಅಪ್ಪಂಗೂ ಒಬ್ಳೆ ಮಗಳು. 2 ತಮ್ಮರು ಇದ್ದಿರು. ಅವರು ಚಿಕ್ಕವರಿದ್ದರು ಪಾಪ. ನಾನು ಬಂದಾಗ ನಾನು ಯಾರ್ದೋ ಮಾತು ಕೇಳಿಬಿಟ್ಟು ಕೆಲಸ ಮಾಡಬೇಕು ಅನ್ನೋ ಆಸೆಗೆ ಬಂದೆ. ಈಗ ನಿಮ್ಗೆ ಎಷ್ಟು ವರ್ಷ? 42 ವರ್ಷ. ಅಂದರೆ 20 ವರ್ಷದಿಂದ ಬಂದಿರೋದು ನೀವು. 20 ವರ್ಷ ಇರುವಾಗ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ? 20 ವರ್ಷ. ನಾನು ಕೇಳ್ಕೊಳ್ಳೋದಮ್ಮ, ಸಪೋಸ್ ಏನಾದರೂ ನಿಮ್ಮ ತಂದೆ ತಾಯಿ ಈ ವಿಡಿಯೋನ ನೋಡ್ತಿದ್ರೆ, ಅಕಸ್ಮಾತ್ ಇದ್ದು ನೋಡ್ತಿದ್ರೆ, ಅವ್ರಿಗೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಮಾಡಿದ ನಿಮ್ಗೆ ಮೋಸ ಮಾಡಿಬಿಟ್ಟೆ. ನಾನು ದುಡಿಯೋಕ್ಕಂತ ಬಂದಿದ್ದು, ನಿಮ್ಗೆ ಮೋಸ ಮಾಡಬೇಕು ಅಂತ ನಾನು ಬಂದಿಲ್ಲ. ನನ್ನ ಪರಿಸ್ಥಿತಿ ಕಷ್ಟದಲ್ಲಿದ್ದಾಗ ನಾನು ದುಡ್ಕೋಬೇಕು ಅನ್ನೋ ಆಸೆ. ಎಲ್ಲರೂ ದುಡಿತಾರಲ್ವ, ನಾನು ಹೋಗಿ ದುಡಿಬೇಕು ಅಂದ್ಕೊಂಡು ಬಂದೆ. ಮೋಸಕ್ಕೆ ಸಿಗಾಕೊಂಡು ಬಿಟ್ಟು ಇವತ್ತು ಅನಾಥೆ ಆಗಿಬಿಟ್ಟಿದ್ದೀನಿ. ನನ್ನ ಕ್ಷಮಿಸಿ ಅಂತ ಅಷ್ಟೇ ಕೇಳ್ತೀನಿ. ಅಕಸ್ಮಾತ್ ನಿಮ್ಮ ತಂದೆ ತಾಯಿ ನೋಡಿ ಏನಾದರೂ ಬರ್ತೀರಿ ಅಂದರೆ ಅವ್ರಿಗೆ ಏನು ಕೇಳ್ಕೊತೀರಾ? ನಿಮ್ಮನ್ನು ನೋಡಿ ಅವ್ರು ಬರ್ಬೋದು, ಗೊತ್ತಿಲ್ಲ ನನಗೆ. ಬಂದರೆ ನಾನು ಬಂದರೂ ಹೋಗಲ್ಲ. ಯಾಕೆ? ನಂಗೆ ಸಾಕಾಗಿದೆ ಲೈಫ್. ಜನ ಕೆಟ್ಟದಾಗಿ, ನಮ್ಮಪ್ಪ ಅಮ್ಮ ತುಂಬ ಚೆನ್ನಾಗಿ ಬದುಕಿದವರು. ಈ ಥರ ಆಗಿದೆ ಅಂತ ಅವ್ರಿಗೆ ಏನಾರ ಗೊತ್ತಾದರೆ ಅವ್ರಿಗೆ ಏನಾಗ್ಬೋದು? ಬಂದರೆ ನೋಡುವ ಅಣ್ಣ. ಅವ್ರಿಗೆ ನಾನು ಮತ್ತೆ ಅವ್ರ ಮನೆಗೆ ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಬೇಕಾದ್ರೆ ಇದ್ಬಿಡ್ತೀನಿ. ನೀವೆಲ್ಲರಿಗೂ ಒಂದೇ ಥರ ಊಟ ಹಾಕ್ತೀರಾ. ಕೆಟ್ಟ ತಾಯಿ ಮನೆಗೆ ಹೋಗ್ಬಾರ್ದು. ಕೆಟ್ಟು ತಾಯಿ ಮನೆಗೆ ಹೋಗ್ಬಾರ್ದು. ಹೋಗಲ್ಲ. ಅಲ್ಲ, ಯಾವ ತಂದೆ ತಾಯಿ ತಾನೇ ನೀವು
ಇಲ್ಲ ಅಣ್ಣ, ಕೆಡ್ಲಿ ಅಂತ ಅದು ಬೆಳೆಸ್ತಾರೆ ಹೇಳಿ ನೋಡೋಣ. ನೀವು ಕೆಲ್ಸಕ್ಕೆ ಅಂತ ಬಂದಿದ್ರಿ, ಸೊ ಕೆಲಸ ಮಾಡ್ಕೊಂಡು ತಂದೆ ತಾಯಿ ಹೇಳಿದ ಮಾತು ಕೇಳಬೇಕಾಗಿತ್ತಲ್ಲ, ಕೇಳಲಿಲ್ಲ. ನಂಬಿಸಿ ಮೋಸ ಮಾಡಿಬಿಟ್ರು, ನನಗೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಅಕಸ್ಮಾತ್ ಇವಾಗ ಇಲ್ಲಿ ಎಲ್ಲ ವಯಸ್ಸಾಗಿರೋರು ಇರೋದು, ಇಲ್ಲಿ ಇರೋದಕ್ಕೆ ಸಾಧ್ಯನಾ ನಿಮಗೆ? ಆಮೇಲೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ಏನು ಮಾಡ್ತೀರಾ ತಾವು? ಅಣ್ಣ, ನೀವು ಇಡ್ಸ್ಕೊಳ್ಳೋದೇ ಇಲ್ಲ ಅಂದರೆ ನಂಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ. ಬೇಕಾದರೆ ಯಾವುದಾರ ವುಮೆನ್ಸ್ ಇದಿರುತ್ತಂತಲ್ಲ, ಬೇಕಾದ್ರೆ ಅಲ್ಲಿಗೆ ಹೋಗ್ಬಿಡ್ತೀನಿ. ಹೌದಾ? ಯಾಕೆಂದರೆ ನಿಮಗೆ ತೊಂದರೆ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಇವಾಗ ನೀವು ನನಗೆ ಹುಷಾರು ಮಾಡಿಕೊಟ್ರೆ ಸಾಕು. ಹುಷಾರಾಗ್ತಾ ಇದ್ದೆ ಅಣ್ಣ. 2 ದಿನ ನನ್ನ ಜೊತೆಲಿ ಇರೋಕ್ಕೆ ಯಾರು ರೆಡಿ ಇರಲಿಲ್ಲ. ನನ್ನ ಗಾಡಿ ಎಲ್ಲ ಇತ್ತು. ಯಾರು ಸಂಬಂಧಿಕರು? ಗಾಡಿ ಇತ್ತ ನಿಮ್ದು? ಗಾಡಿ ಏನ್ ಮಾಡಿದ್ರಿ ಗಾಡಿ? ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆದಾಗ ನಂದು ಒಡವೆ ಗಾಡಿ ಎಲ್ಲ ಮಾರ್ಬಿಟ್ಟು ನಂಗೆ ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು. ಅದು ಇಸ್ಕೊಂಡು ಹೋದ್ರಾ? ಎಲ್ಲ ಎತ್ಕೊಂಡು ಹೋದ್ರು. ನಿನ್ನೆ ದಿನ ಮನೆಯಲ್ಲಿ ಇದ್ದಿದ್ದು ಎಲ್ಲ ಒಬ್ಬೊಬ್ಬರು ಒಂದೊಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನು ಬರೀ ಮನೆ ಐಟಮ್ ಅವ್ರಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಏನು ಮಾಡ್ತಾ ಇದ್ರಿ? ಅಣ್ಣ, ನಾನು ಚೆನ್ನಾಗಿದೆ. ಈಗ 15 ದಿನದಿಂದನೇ ಹಿಂಗೆ ಆಗ್ತಾ ಇರೋದು. ಯಾರ ಹತ್ರನೂ ಬೇಡ್ತಾ ಇರಲಿಲ್ಲ, ಯಾರ ಮನೆ ಹತ್ರ ಹೋಗ್ತಾ ಇರಲಿಲ್ಲ. ದುಡಿಯುವೆ ತಂದು ಹಾಕ್ಕೊಳ್ತಾ ಇದ್ದೆ. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ. ನಿನ್ನೆ ಫೋನ್ ಮಾಡಿದಾಗ ನಾನು ಹೇಳಿದೆ, ಅಮ್ಮ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸೇರಿಸ್ಕೊಳಕ್ಕಾಗಲ್ಲ, ವಯಸ್ಸು ಬಿಟ್ಟಿದೆ ತಮ್ಮದು, ಎಲ್ಲರೂ ಒಂದು ಕಡೆ ಕೆಲಸ ಮಾಡ್ಕೊಂಡಿರಿ, ಎಲ್ಲರೂ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ತನ ಅಂತ ಹೇಳಿದೆ. ನೀವೇನಾದರೂ ಸೇರಿಸ್ಕೊಂಡಿಲ್ಲ ಅಂದರೆ ನಾನು ಸಾಯೋದು ಒಂದೇ ದಾರಿ ಸರ್ ಅಂತ ಅಂದರು. ಆವಾಗ ಭಾಳ ಬೇಜಾರಾಯಿತು. ನಾವು ಅಟ್ಲೀಸ್ಟ್ ಒಂದು ಆಶ್ರಯ ಕೊಡೋದ್ರಿಂದ ಒಂದು ಜೀವ ಬದುಕುತ್ತೆ ಅಂದರೆ ನಾವು ಯಾಕೆ ಆಶ್ರಯ ಕೊಡಬಾರ್ದು? ಕನಿಷ್ಠ ಅವರನ್ನು ರೆಡಿ ಮಾಡೋ ಪ್ರಯತ್ನ ಆದರೂ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ನಾನು ಆಶ್ರಯ ಕೊಡ್ತಾ ಇದ್ದೀನಿ. ಸೊ ನಮ್ಮ ಚಾರಿಟಿ ಅಥವಾ ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಣ್ಣ, ನಂಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರೋ ಜಾಗ ಇದು. ಅಲ್ಲಿ ಪೊಲೀಸ್ನವ್ರು ಹೇಳಿದರು, ಅಲ್ಲಿ ಸೇರಿಸ್ತೀನಿ, ಇಲ್ಲಿ ಸೇರಿಸ್ತೀನಿ, ಅಲ್ಲಿ ಹೋಗು, ಇಲ್ಲಿ ಹೋಗು, ನೀ ಹೇಳ್ದಂಗೆ ಕೇಳಬೇಕಾ? 3 ದಿನದಿಂದ ನಾನು ಅದೇ ಹಠ ಮಾಡಿಕೊಂಡು ಹೋದರೆ ಇಲ್ಲೇ ಹೋಗಬೇಕು ಅಂತ ಬಂದಿದ್ದು. ಇಲ್ಲೇ ಇರಬೇಕು ಅಂತ. ಬೇರೆ ಕಡೆ ನನಗೆ ಇಷ್ಟ ಇಲ್ಲ. ಮತ್ತೆ ಬೇರೆ ಕಡೆ ಕೇಳಿದರೆ ಏನು ಕಾಯಿಲೆ ಇಲ್ಲ ಅಂದರೆ ಮಾತ್ರ ಕರ್ಕೋತೀವಿ ಅಂದರು. ನನಗೆ ಹುಷಾರಿಲ್ಲ. ಏನು ಕಾಯಿಲೆ ಇಲ್ಲ ಅಂದರೆ ನಾನು ಏನಕ್ಕೆ ಹೋಗಲಿ ಆಶ್ರಮಕ್ಕೆ? ಕಾಯಿಲೆ ಇಲ್ಲ ಅಂದಮೇಲೆ ಚೆನ್ನಾಗಿರೋರನ್ನ ಮಾತ್ರ ಇಟ್ಕೊಂಡು ಆಶ್ರಮ ಅಲ್ಲ, ನನಗೆ ಕಾಯಿಲೆನೇ ಇಲ್ಲ ಅಂದರೆ 30,000 ಸಂಬಳ ತಗೊಂತಿದ್ದೆ ಅಣ್ಣ. ಏನು ಕೆಲಸ? ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೆ. ಗವರ್ನಮೆಂಟ್ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೆ. 30,000 ಸಂಬಳ ಬರೋದು. ಕಾಯಿಲೆನೇ ಇಲ್ಲ ಅಂದರೆ ನನ್ನ ಆಶ್ರಮ. ಫ್ರೆಂಡ್ಸ್ ಇಲ್ವಮ್ಮ ನಿಮಗೆ? ಅಟ್ಲೀಸ್ಟ್ ಫ್ರೆಂಡ್ಸು, ಅಕ್ಕ ತಂಗಿ? ಫ್ರೆಂಡ್ಸ್ ಇದ್ದಾರೆ ಅಣ್ಣ. 2 ಫ್ರೆಂಡ್ ಇದ್ದಿದ್ದು ನನಗೆ. ಒಬ್ಳು ಬ್ಲಾಕ್ ಮಾಡ್ಕೊಂಡ್ಬಿಟ್ಲು, ಹಿಂಗೆಲ್ಲ ಆಗಿರೋದು ನೋಡಿ. ಬ್ಲಾಕ್ ಆಗೋಯ್ತು. ಇನ್ನೊಬ್ಳು ಇಲ್ಲ, ನಾನು ಬರೋಕ್ಕಾಗಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೆ, ನನ್ನ ಗಂಡ ಮಕ್ಕಳು ಬೈತಾರೆ, ಸಂಬಂಧ ಕಟ್ಟಾಗೋಯ್ತು, ಆಯ್ತು ಅಷ್ಟೇ. ಈ ಜೀವನದಲ್ಲಿ ನೀವು ಕಲ್ತಿದ್ದೇನಂಗಾದ್ರೆ? ಯಾರ ಮೇಲೂ ನಂಬಿಕೆ ಇಡಬಾರ್ದು. ಯಾವ ಹೆಣ್ಮಕ್ಳು ಯಾವನ್ನು ನಂಬ್ಕೊಂಡು ಹೋಗ್ಬೇಡಿ. ಅವ್ರು ನಮ್ಮ ಜೀವನನೇ ಹಾಳು ಮಾಡಾಕ್ಬಿಡ್ತಾರೆ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ 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 ಅವತ್ತು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟಿದ್ರೆ ನಾನು ಚೆನ್ನಾಗಿರ್ತಾ ಇದ್ದೆ. ಹೋಗೋಕ್ಕೂ ಬಿಟ್ಟಿಲ್ಲ, ಇರೋಕ್ಕೂ ಬಿಟ್ಟಿಲ್ಲ. ಇವತ್ತು ನಾನು ಅನಾಥೆ ಆಗ್ಬಿಟ್ಟೆ. ಯಾರಿಗನ ಸಹಾಯ ಕೇಳಿದ್ರೆ ಬ್ಲಾಕ್ ಮಾಡಿಬಿಡ್ತಾರೆ. ಇದ್ದಾಗ ಚೆನ್ನಾಗಿ ತಿಂದ್ರು ಎಲ್ಲ, ಈಗೇನಿಲ್ಲ, ಇವಾಗ ಇಲ್ಲ ಆಗಲ್ಲ ಅಂತಾರೆ. ನಿನ್ಗೆ ಯಾಕೆ ನಾನು ಕೊಡ್ತೀನಮ್ಮ, ನಿನ್ಗೆ ಯಾಕೆ ನಾನು ಕೊಡ್ತೀನಮ್ಮ ಅಂತ ಇಸ್ಕೊಂಡು ದುಡ್ದಿದ್ದೆಲ್ಲ ಇಸ್ಕೊಬಿಟ್ರು. 30,000 ಸಂಬಳ, 3 ತುತ್ತು ಅನ್ನ ತಿನ್ನಕ್ಕೆ ಆಯ್ತಾ ಇಲ್ಲ ಇವತ್ತು ಪರಿಸ್ಥಿತಿ. ಸ್ನೇಹಿತರು ಕೈ ಹಿಡಿಲಿಲ್ಲ, ಕಟ್ಕೊಂಡವರು ಕೈ ಹಿಡಿಲಿಲ್ಲ, ಎತ್ತಪ್ಪ ಅಮ್ಮನ ಮಾತು ಕೇಳಲಿಲ್ಲ. ಕೆಲವು ಹೆಣ್ಮಕ್ಳು ದುಡಿಲಿಕ್ಕೆ ಅಂತ ತುಂಬ ಊರುಗಳಿಂದ ಬರ್ತಾರೆ.
ಬಟ್ ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಅವ್ರಿಗೇ ಗೊತ್ತಾಗದಷ್ಟು ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ತಂದೆ ತಾಯಿಗೂ ಮುಖ ತೋರ್ಸೋಕ್ಕಾಗಲ್ಲ, ಊರಿಗೂ ಹೋಗೋಕ್ಕಾಗಲ್ಲ, ಇಲ್ಲೂ ಬದುಕೋಕ್ಕಾಗಲ್ಲ, ಬದುಕಿದ್ದೀನಿ ಅಂತಲೂ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಅಂಥ ಒಂದು ದುಸ್ಥಿತಿಲಿ ತುಂಬ ಜನ ಬದುಕ್ತಿದ್ದಾರೆ. ಬಟ್ ಇಂಥ ಹೆಣ್ಮಕ್ಳಿಗೆ ಒಂದು ಸಜೆಷನ್ ಏನಂದರೆ, ದಯವಿಟ್ಟು ಮನೆಯಲ್ಲಿ ತಂದೆ ತಾಯಿ ಮಾತಿಗೆ ಸ್ವಲ್ಪ ಗೌರವ ಕೊಟ್ಟು ಅವ್ರು ಹೇಳ್ದಂಗೆ ನಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಮಾತು. ಇವತ್ತು ಇವ್ರಿಗೆ ಬಂದಿದ್ದ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಬಟ್ ಹಿನ್ನೆಲೆ ನನಗೂ ಗೊತ್ತಿಲ್ಲ, ಇವ್ರ ಸ್ಟೋರಿ ಏನಾಗಿದೆ, ಇವ್ರು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ನಿಜ ನನಗೂ ಅದು ಗೊತ್ತಿಲ್ಲ. ಆದರೆ ಒಂದು ಮಾತನ್ನ ನಾನು ಹೇಳ್ಬೋದು, ಇವ್ರ ಫ್ಯಾಮಿಲಿಯವ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ಇವರ ತಂದೆ ತಾಯಿ ಅಥವಾ ಇವ್ರ ಫ್ಯಾಮಿಲಿಯವರು, ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ಬೋದು. ಜೊತೆಗೆ ಇವ್ರನ್ನ ಯಾರಾದರೂ ಬಂದು ಕರ್ಕೊಂಡು ಹೋಗ್ತೀವಿ ಅಂದರೆ ಧಾರಾಳವಾಗಿ ಬಂದು ಕರ್ಕೊಂಡು ಹೋಗ್ಬೋದು. ಇವತ್ತು ಅವರ ದುಸ್ಥಿತಿನ ನೋಡಿ ಅವರ ಪರಿಸ್ಥಿತಿಗೆ ತಕ್ಕಂಗೆ ಅವ್ರಿಗೆ ಒಂದಷ್ಟು ಸಹಾಯ ಮಾಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಮ್ಮ. ಆಮೇಲೆ ಇಲ್ಲಿ ಮೊಬೈಲ್ ಕೊಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಪ್ರತ್ಯೇಕವಾಗಿ ನಿಮಗೆ ಆದಂಥ ಸಪ್ರೇಟ್ ರೂಮ್ಗಳಿರಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರೋದಕ್ಕಾಗತ್ತೆ ಅಂದರೆ ನಾನು ಆಶ್ರಯ ಕೊಡ್ಬೋದು. ಏನು ಹೇಳ್ತೀರಣ್ಣ? ಕರೆಕ್ಟ್ ಅಲ್ವಾ? ಏಕೆಂದರೆ ಇದು ನಾನು ಜನಗಳ ಹತ್ರ ಭಿಕ್ಷೆ ಬೇಡಿ ನಡೆಸ್ತಿರ್ತಕ್ಕಂಥ ಸಂಸ್ಥೆ. ನನ್ನ ಕೈಲಿ ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ನೀವು ಧಾರಾಳವಾಗಿರ್ಬೋದು. ಆಮೇಲೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಒಂದು ಹೆಣ್ಮಗಳು ಬೀದಿಗೆ ಬಿದ್ದಿದ್ದಾಳೆ, 3 ದಿವಸದಿಂದ ನರಳಾಡ್ತಿದ್ದಾಳೆ, 3 ದಿವಸದಿಂದ ಒಂದು ಆಶ್ರಯ ಕೇಳಿ ಬಯಸ್ತಿದ್ದಾಳೆ, ಎಲ್ಲಾದರೂ ಸೇರಿಸಿ ಅಂತ ಬೇಡ್ಕೊಳ್ತಿದ್ದಾಳೆ ಅಂತ ಅಂದರೂ ಕೂಡ ಸುಮಾರು ಜನ ಇವ್ರಿಗೆ ತಿರಸ್ಕರಿಸಿದ್ದಾರೆ. ಆಶ್ರಯ ಕೊಡೋದಕ್ಕೂ ಕೊಡಿಸೋದಕ್ಕೂ ಅಥವಾ ಸೇರಿಸೋದಕ್ಕೂ ತುಂಬಾ ನಿರಾಕರಿಸಿದ್ದಾರೆ ಅಂತ ಕೇಳ್ಪಟ್ಟೆ. ಭಾಳ ಬೇಜಾರಾಯಿತು. ಇದೆ ಅಲ್ವಾ ನಿಮಗೆ? ಇರ್ತೀರಾ? ಯಾರಾದರೂ ನಿಮ್ಮ ಮನೆಯವರು ಯಾರಾದರೂ ಬಂದು ಕರ್ಕೊಂಡು ಹೋಗೋರ್ಗೆ ಏನು ಹೇಳ್ತೀರ ತಾವು? ಕರ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಉದ್ದೇಶ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. 25 ವರ್ಷ ಆಗಿದೆ ನನ್ನನ್ನು ನೋಡಿ. ಅವ್ರು ನನ್ಗೆ ಗುರುತಿಡಿತಾರ ಇಲ್ಲ ಗೊತ್ತಿಲ್ಲ. ತಂದೆ ತಾಯಿ ನಿಮ್ಮನ್ನ ಗುರುತಿಡಿಯೋದೇ ಡೌಟ್ ಇಲ್ಲ. ಎತ್ತು ತಂದೆ ತಾಯಿಗೆ ಯಾವತ್ತೂ ಗುರ್ತು ಸಿಗ್ತೀರಾ. ನಿಮಗೆ ತಂದೆ ತಾಯಿ ಗುರ್ತು ಸಿಗದೆ ಇರ್ಬೋದು, ಬಹುಶಃ ನಿಮಗೆ ಖಂಡಿತ ತಂದೆ ತಾಯಿ ಗುರ್ತು ಸಿಗದೆ ಇರ್ಬೋದು, ಬಟ್ ಎತ್ತು ತಂದೆ ತಾಯಿಗೆ ಖಂಡಿತ ನೀವು ಗುರ್ತು ಸಿಗ್ತೀರಾ. ನಿಮ್ಮ ತಂದೆ ತಾಯಿ ಹೆಸರು, ಊರು? ದಾವಣಗೆರೆ. ದಾವಣಗೆರೆ ಹತ್ರ ಯಾವ ಊರು? ದಾವಣಗೆರೆ ಸಿಟಿನಲ್ಲೇ ಇದ್ದಿದ್ದು. ಏನು ನಿಮ್ಮ ತಂದೆ ತಾಯಿ ಹೆಸರು? ನಮ್ಮಪ್ಪ ಮಲ್ಲೇಶಪ್ಪ, ನಮ್ಮಮ್ಮ ಜಯಮ್ಮ. ಏನು ಕೆಲಸ ಮಾಡ್ತಾ ಇದ್ರು? KSRTC ನಲ್ಲಿದ್ರು. KSRTC ನಲ್ಲಿದ್ರು. ಎಷ್ಟನೇ ಇಸ್ವಿಲಿ? ನಾನು 2004 ಇದ್ದಾಗ. ಯಾವ ಡಿಪೋ ಅಮ್ಮ? ಅವ್ರು ಲಾಂಗ್ ಹೋಗೋರು. ಅಲ್ಲ ಡಿಪೋ ಇರಲ್ವಾ? ಡಿಪೋ ಇರುತ್ತೆ. ಯಾವ ಡಿಪೋಗೆ ಹೋಗ್ತಿದ್ರು ಗೊತ್ತಿಲ್ಲ. ಓಕೆ. ಮಲ್ಲೇಶಪ್ಪ ಮತ್ತೆ ಜಯಮ್ಮ. ಸ್ನೇಹಿತರೆ, ದಾವಣಗೆರೆಯಲ್ಲಿ ಒಂದಷ್ಟು ಜನ ಸ್ನೇಹಿತರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವರ ತಂದೆ ಹೆಸರು ಮಲ್ಲೇಶಪ್ಪ, ತಂದೆ ಹೆಸರು, ತಾಯಿ ಹೆಸರು ಜಯಮ್ಮ ಅಂತೇಳಿ. ಸೊ ಅವರು ಹೇಳ್ತಾ ಇದ್ದಾರೆ ಆ ಥರ. ಸೊ ದಯವಿಟ್ಟು ನಮ್ಮ ದಾವಣಗೆರೆ ಸುತ್ತಮುತ್ತ ಈ ವಿಡಿಯೋ ಶೇರ್ ಆದರೆ ಕನಿಷ್ಠ ಪಕ್ಷ ಅವ್ರ ಮನೆಯವರು ಯಾರಾದರೂ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀನಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನೀವೇನು ಹೇಳ್ತೀರಣ್ಣ? ನಾನೇನಿಲ್ಲ ಸರ್, ಇರೋ ತನಕ ಚೆನ್ನಾಗಿ ಅಪ್ಪ ಅಮ್ಮ ನೋಡ್ಕೊಳ್ರಿ. ಅಮ್ಮ ಅಪ್ಪ ಅವರು ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಒಕ್ಕಟ್ಟಾಗಿದ್ರೇ ಮುಂದಕ್ಕೆ ಹೋಗೋದು. ಬೇರೆ ಬೇರೆ ಯಾರ್ಯಾರು ಮಾತು ಕೇಳ್ಕೊಂಡು ಎಲ್ಲೆಲ್ಲೇ ಬಂದುಬಿಟ್ಟು ಹಾಳಾಗೋದ್ಗಿಂತನೂ ಅಪ್ಪ ಅಮ್ಮ ಮಾತು ಕೇಳ್ಕೊಂಡು ಚೆನ್ನಾಗಿದ್ದರೆ ಜೀವನ ಮುಂದಕ್ಕೆ ಅವ್ರ ತಲೆ ಓಡಿಸ್ಬಿಟ್ಟು ಏನೋ ಒಂದು ಜೀವನ ಸಾಗಿಸ್ತಾರೆ. ಅಂದರೆ ಒಬ್ಬರು ಬಂದುಬಿಟ್ರೆ ಇದಕ್ಕಿಂತ ಇನ್ನೂ ಭಾರಿ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಕಂಪ್ಲೀಟ್ ಇವತ್ತಿನ ದುಸ್ಥಿತಿಗೆ ನೀವೇ ಕಾರಣನ, ಬೇರೆ ಯಾರು ಅಲ್ಲ. ಇಲ್ಲ, ನೀವು ಅಟ್ಲೀಸ್ಟ್ ಅಮ್ಮ, ನನಗೊಂದು ಆಸೆ ಏನು ಗೊತ್ತಾ, ಬೇರೆ ಹೆಣ್ಮಕ್ಳಿಗೆ ಏನು ಸಂದೇಶ ಕೊಡ್ತೀರಾ ನಿಮ್ಮ ಲೈಫಲ್ಲಿ ಆಗಿರೋದ್ರಲ್ಲಿ ಯಾವ್ದಾದ್ರು ಒಂದು ಘಟನೆ ಮುಖಾಂತರ ಬೇರೆ ಹೆಣ್ಮಕ್ಳಿಗೆ ಏನು ನಿಮ್ಮ ನೋಡಿ ಅಟ್ಲೀಸ್ಟ್ ಒಬ್ಬರಾದರೂ ಹೌದು ನಾನೇನಾದ್ರು ನನ್ನ ಲೈಫಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನನ್ನ ಅಪ್ಪ ಅಮ್ಮಂಗೆ ಹೇಳ್ತೀನಿ. ಯಾಕೆಂದರೆ ನಮ್ಮದು 90s ಜನ್ರೇಷನ್, ಇವಾಗಿಂದಲ್ಲ, 18-19 ಆವಾಗ ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಗೆ ಟಾರ್ಚರ್ ಕೊಡಬಾರ್ದು. ಯಾವಾಗ ಟಾರ್ಚರ್ ಆಗುತ್ತೆ ಮೈಂಡು ಡಿಸಪಾಯಿಂಟ್ ಆಗಿಬಿಡುತ್ತೆ. ಈಗ ನಮಗೇನು ಗೊತ್ತಿಲ್ದಿರೋ ವಿಚಾರಗಳು, ಗೊತ್ತಿಲ್ದಿರೋ ಐಡಿಯಾಗಳು ಅವರೇ ಕೊಟ್ಟಂಗೆ ಆಗ್ಬಿಡುತ್ತೆ. ನಾನು ದುಡಿಬೇಕು ಅಂತ ಅನಿಸಿರ್ಲಿಲ್ಲ, ನನಗೆ ಆಸೆ ಇತ್ತು ಅಷ್ಟೇ. ಬಟ್ ಬೈಯೋದು ಹೊಡಿಯೋದು ಜಾಸ್ತಿ ಮಾಡ್ತಾಯಿದ್ರು. ಹಂಗಾಗಿ ದುಡಿಬೇಕು ಅಂತ ಬಂದೆ. ನಿಮ್ಮ ಲೈಫಲ್ಲಿ ನೀವು ಸೆಟ್ಲ್ ಆಗಬೇಕು, ನಿಂತ್ಕೋಬೇಕು ನಿಮ್ಮ ಕಾಲ ಮೇಲೆ. ಬಂದೆ.
ಒಂದು ಸ್ವಲ್ಪ ದಿನ ನಾನು ಕೆಲಸ ಮಾಡ್ಕೊಂಡಿದ್ದೆ ಯಾರ್ದೋ ಮನೆಯಲ್ಲಿ. ಆದರೆ ದರಿದ್ರದವನು ಎಲ್ಲಿಂದ ಸಿಗಾಕೊಂಡ್ಬಿಟ್ನೋ ಗೊತ್ತಿಲ್ಲ. ನಂಬಿಸಿ ಹೇಳಿದೆ, ನನ್ನ ಪರಿಸ್ಥಿತಿ ಸರಿ ಇಲ್ಲಪ್ಪ, ನಾನು ಹಿಂಗೆ ಬಂದಿರೋಳು, ನನ್ನ ಕೆಲ್ಸಕ್ಕೆ ಬಂದಿರೋಳು, ನಾನು ಹಿಂಗೆಲ್ಲ ಮಾಡೋಕ್ಕಾಗಲ್ಲ. ಹಿಂದೆ ಬಿದ್ದು ಕಾಡಿ ಬೇಡಿ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಬಂದ್ಬಿಟ್ಟ. ಆಮೇಲೆ 10 ವರ್ಷ ಜೊತೆಲಿದ್ದ. ಅವನಿಗೇನು ಕಷ್ಟ ಬಂದರೂ ನೋಡ್ತಾ ಇದ್ದೆ. ಆವಾಗೂ ದುಡಿತಾ ಇದ್ದೆ. 20 ವರ್ಷದಿಂದ ನನಗೆ 4-5 ಸಾವಿರ ರೂಪಾಯಿ ಸಂಬಳ ಬರೋದು. ದುಡಿತಾ ಇದ್ದಾಗ ಏನು ಕಷ್ಟ ಕೊಡ್ತಾ ಇರಲಿಲ್ಲ. ಏನು ಓದಿದ್ದೀರಾ ತಾವು? 10th ಓದಿದ್ದೀರ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಇವ್ರ ಕಡೆಯವ್ರು ಯಾರಾದರೂ ಇದ್ದರೆ ಬಂದು ಕರ್ಕೊಂಡೋಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.